ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಿದ್ದೀನಿ. ಅದಕ್ಕೆ ಪುಳಿಯೋಗರೆ ಪೌಡ್ರು, ಎಳ್ಳು, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಲ್ಲ, ಒಂದು ಉಂಡೆ ಮತ್ತು ಕರಿಬೇವಿನ ಸೊಪ್ಪು. ನಾನಿದು ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ, ನಮಗೆ ಆರ್ಡ್ರು ಬಂದಿರೋದ್ರಿಂದ. ನಾನು ಲಾಸ್ಟ್ ಟೈಮೇ ಪೌಡ್ರು ಮಾಡೋದನ್ನೆಲ್ಲ ತೋರಿಸಿದ್ದೆ, ಮತ್ತು ಇವತ್ತೇನು ತೋರಿಸಿಲ್ಲ. ಇದು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನೊಂದು 2 kg ಅಷ್ಟು ಮಾಡ್ತಿದ್ದೀನಿ. ನಾನೊಂದು 200 ಗ್ರಾಮಷ್ಟು ಹುಣಸೆ ಹಣ್ಣನ್ನು ಪಲ್ಪ್ ತಗೊಂಡು ಈ ರೀತಿ ಕುದಿಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಕುದೀತಿದೆ. ಎಲ್ಲ ಚೆನ್ನಾಗಿ ಕ್ಲೀನಾಗಿ ಸೋಸಬೇಕು ಜರಡಿಯಲ್ಲಿ. ಹುಣಸೆ ಹುಳಿ ನಾನಂದರೆ ಕುದಿಸಿ ಎಲ್ಲ ಮಾಡಿ ಈ ಥರ ಪಲ್ಪ್ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಅದು ಒಳ್ಳೆ ಇದ್ರ ಥರ ಬರಬೇಕು. ತೋರಿಸ್ತೀನಿ ನಾನು ನೆಕ್ಸ್ಟು. ನೋಡಿ ಈ ಥರ ಬರಬೇಕು. ಇವಾಗ ನೋಡಿ ಈ ಥರ ಗಟ್ಟಿಗೆ ಬರಬೇಕು. ಈ ಥರ ಇವಾಗ ಒಂದು ಅಪ್ಪು ಉಂಡೆ ಬೆಲ್ಲ ಹಾಕ್ತೀನಿ. ಈ ಥರ ಬಂದಾಗ ಚೆನ್ನಾಗಿ ಕುದ್ದಿ, ಹುಣಸೆಹಣ್ಣು ಮೇನ್ ಚೆನ್ನಾಗಿ ಕುದಿಬೇಕು. ಅವಾಗ ತಿಂಗಳನ್ಗಟ್ಲೆ ಪುಳಿಯೋಗರೆ ಗೊಜ್ಜು ಇಟ್ಕೋಬೋದು. ಈಗ ಇದು ಚೆನ್ನಾಗಿ ಬೆಲ್ಲ ಇದ್ರೊಳಗೆಲ್ಲ ಕರಗಬೇಕು. ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದಿ ಈ ಥರ ಬಂದಿದೆ. ಈ ಥರ ಗಟ್ಟಿಗೆ ತಿಕ್ಕಾಗಿ ಬೆಲ್ಲ ಎಲ್ಲ ಹಾಕಿ ಕುದಿಸಿದ್ದೀನಿ ಚೆನ್ನಾಗಿ. ಇವಾಗ ಉಪ್ಪು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಪೌಡ್ರ್ ಆ್ಯಡ್ ಮಾಡೋಣ. ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಹಾಕ್ತಾ ಬರಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಪೌಡ್ರನ್ನ. ಇದು ಇವಾಗ ಖಾರದ ಪುಡಿನೂ ಸೇರಿಸ್ತೀನಿ. ಒಂದು ಬೌಲಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ನಾನೊಂದು ಅಂದಾಜಿಗೆ ಮಾಡೋದು. ಅಂದರೆ ಇವತ್ತು ಮೆಜರ್ಮೆಂಟಲ್ಲಿ ಇದಕ್ಕೆ ತಕ್ಕನಾಗೆ ಹಾಕ್ಕೊಂಡು ಮಾಡಬೇಕು. ಬಿಡ್ದಲೇ ಕೈ ಆಡಬೇಕು. ಆಮೇಲೆ ಒಗ್ಗರಣೆ ಕೊಟ್ಕೋಬೇಕು. ಇದಕ್ಕೆ ಇನ್ನೊಂಚೂರು ಖಾರದ ಪುಡಿ ಹಾಕ್ತೀನಿ. ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಆಗಲಿ ಏನೂ ಆಗಲ್ಲ. ಒಳ್ಳೆ ಕಲರ್ ಸಹ ನೀಡುತ್ತೆ ಇದು. ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ. ಇವಾಗ ಎಣ್ಣೆ ಹಾಕಿ ಇದಿಷ್ಟಕ್ಕೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕಬೇಕು. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇದೆಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ. ಉಪ್ಪು ಖಾರ ಎಲ್ಲ ಹದವಾಗಿ ಬಿದ್ದಿದೆ. ಇವಾಗ ನೆಕ್ಸ್ಟು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಪುಳಿಯೋಗರೆಗೆ ಒಗ್ಗರಣೆ ಕೊಟ್ಕೋಬೇಕು. ಸಾಸಿವೆ, ಕಡಲೆಬೇಳೆ 1 ಬಟ್ಲು ತೊಗೊಂಡಿದ್ದೀನಿ. ನಾನದು ಹೆಚ್ಚು ಕಮ್ಮಿ ಒಂದು 2 kg ಅಷ್ಟಿದೆ. ಅಷ್ಟಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಳ್ಳು ಎಲ್ಲ ಹಾಕಿ ರೆಡಿಯಾಗಿದೆ ಗೊಜ್ಜು. ಇದಕ್ಕೆ ಒಗ್ಗರಣೆ ಕೊಟ್ಟು ಒಂದು 2 ನಿಮಿಷ ಕಾಯಿಸ್ಬೇಕಷ್ಟೆ. ನೆಕ್ಸ್ಟ್ ಇವಾಗ ಉದ್ದಿನಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಅವಾಗ ಕರುಮು ಅನ್ನೋಂಗಿರುತ್ತೆ. ಕಡಲೆ ಬೀಜ, ಕೊಬ್ಬರಿ ನಾವು ಕಲಿಸ್ಕೋಬೇಕಾದ್ರೆ ಸೇರಿಸೋದು, ನಾವು ಗೊಜ್ಜಿಗೆ ಹಾಕೋಲ್ಲ.
ಇದು ನಾವು ಸೇಲಿಂಗ್ ಪರ್ಪೋಸಿಗೆ ಮಾಡೋದ್ರಿಂದ ಕಡಲೆ ಬೀಜ ಅದಕ್ಕೆ ಹಾಕಲ್ಲ ನಾನು. ಫ್ರೈ ಆಗಬೇಕು ಚೆನ್ನಾಗಿ. ಇವಾಗ 4 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದಾಯಿತು. ಇವಾಗ ಈ ಒಗ್ಗರಣೆನ ಗೊಜ್ಜೊಳಗಡೆ ಹಾಕಿ ಸೇರಿಸ್ತೀನಿ. ಇದಾಯಿತು. ಕಮ್ಮಿ ಉರಿಲಿಟ್ಟು ಒಂದು 3 ನಿಮಿಷಗಳ ಕಾಲ ಇದು ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಇವಾಗ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ ಗೊಜ್ಜು. ನಾವಿದು ಆರ್ಡ್ರ್ ಬಂದಂಗೆ ಮಾಡ್ತಿರ್ತೀವಿ. ನಾವು ಒಟ್ಟಿಗೆ 1-2 kg ಮಾತ್ರ ಸ್ಟಾಕ್ ಇಟ್ಕೊಂಡಿರ್ತೀವಿ ಅಷ್ಟೇ. ಈ ರೀತಿ ಪ್ರೊಸೆಸಲ್ಲಿ ಮಾಡೋದ್ರಿಂದ ಈ ಥರ ಹುಣಸೆಹಣ್ಣೆಲ್ಲ ಕುದಿಸಿ 1 ತಿಂಗ್ಳುಗಟ್ಟಲೆ ಫ್ರಿಜ್ಗೆ ಇಕ್ಬಾರ್ದು, ಔಟ್ಸೈಡೇ ಇರುತ್ತೆ ನೋಡಿ. ಇದಾಯಿತು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಸಹ ಕೊಡುತ್ತೆ. ಇದೆಲ್ಲ ಆಯಿತು. ಇದೆಲ್ಲ ಆರ್ಕೊಂಡ್ಮೇಲೆ ಪ್ಯಾಕ್ ಮಾಡಬೇಕು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪುಳಿಯೋಗರೆ ಗೊಜ್ಜು ರೆಡಿ.